ಹಾಡದ ನೀ ಯಾವ ಹಾಡದಿ ಅದನ್ನ ಬಂದ್ ಹೇಳ ಬೇಕ್ರಲ್ಲ ನಾವ್ ಹೆಂಗ 9 ತಿಂಗಳು 9 ದಿವಸ ಹೊಟ್ಟೆಗೆ ಇಟ್ಟುಕೊಂಡು ತೆಗಿತೀವಿ ನೋಡ ಹಂಗ ನೀನು 9 ತಿಂಗಳು 9 ದಿವಸ ಒಳಗೆ ಇಟ್ಟುಕೊಂಡಿರ್ಬೇಕು ನೀನು ನಿನ್ನ ದ್ವಾರದಿಂದ ತೆಗೆದಿರ್ಬೇಕು ತೆಗ್ದಿರ್ಬೇಕಲ್ಲ ನೀವ್ ಏನ ತೆಗಿತಾ ನೀವು 7 ಮನ ಕಟ್ಟಿಗೆ ಸಜ್ಜು ಮಾಡೋದಾತತಿ ಆ ಕಡೆ ಇವ್ ತೆಗಿಲಾತಂದ್ರ ಹಚ್ಚಿ ಸುಟ್ಟು ಬಿಡೋಣ ಹೋಲಿ ನೀ ಎಲ್ಲಿ ಹೋದ್ರು ಬರ್ಬೇಕ ಮತ್ತೊಂದು ಮಾತು ಹೇಳ್ರವ್ರು ಏನಂತವ ಬೀಜ ಬಿತ್ತಬೇಕಾದ್ರು ರೀ ಮೊದಲು ಭೂಮಿಗಿಂತ ಮೊದಲು ಶ್ರೇಷ್ಠ ಬೀಜ ಅತ್ತ ಇವು ತಾಳೇನೆ ಹೇಳ್ತಾನೆ ಇದನ್ನ ಎಲ್ಲಿ ಬೀಜ ತಂದದ್ಯೋ ನಿನ್ನ ಹುಳಕ ಬೀಜ ಯಾವ ಬೀಜ ಯಾವ ಬೀಜವ ಆ ಬೀಜ ತಯಾರಾಗಬೇಕಾದ್ರೂ ಮೊದಲು ನಾನು ಅನ್ನ ಉಣಬೇಕು ನೀನು ಹೌದಲ್ಲ ನನಗಿನಕ ಒಂದು ಉದಾಹರಣೆ ಕೊಟ್ಟನ್ನೆ ಏನಂತ್ರಿ ನಿನ್ನಲ್ಲಿ ಅಂತ ತಾಕತ್ತು ತಯಾರಾಗಬೇಕಾದ್ರ ಮೊದಲು ನಾನು ಅನ್ನ ಉಣಬೇಕು ಮ್ಯಾಲ ನೀರು ಕುಡಿಬೇಕು ನಿನಗ ದಿನ ಕಳಿಬೇಕು ಹುಟ್ಟಿದ ಮಗ ಡೈರೆಕ್ಟ್ ರೊಟ್ಟಿ ನೀನ ತಿಂದ ನಾವು ಎದಿ ಹಾಲದು ಕುಡ್ದಿಲ್ಲನ ಇವ ಎದಿ ಹಾಲು ಕುಡ್ದಿಲ್ಲ ನೀವು ಒಂಟ ಬಲಿ ಕುಡ್ದಾನ ಕ್ವಾಣಿನು ಅದಕ್ಕ ಹಂಗ ಏನಾಗ್ತದಪ್ಪ ಅಂತಂದ್ರ ಏನ್ರಿ ಹಂಗೇನ್ ಇರಂಗಿಲ್ಲ ಹುಟ್ಟಿದ ಮಗ ಡೈರೆಕ್ಟ್ ರೊಟ್ಟಿ ಒಣಗಿ ತಿಂದು ಜೋಪಾನ ಆಗಂಗಿಲ್ಲ ಮೊದಲ ಪಂಚಾಮೃತ ಅನ್ನುವಂಥದ್ ಮತ್ತ ಆಕಿ ಎದಿ ಹಾಲು ಕುಡ್ದಾಗ ಆಮೇಲೆ ನಿನ್ನಲ್ಲಿ ಒಂದು ತಾಕತ್ತು ಬತ್ತ ಆಮೇಲೆ ನಿನ್ನ ನವ ಎಲ್ಲ ಈ ದೌಡಿ ಒಳಗಿನ ಹಲ್ಲು ಟಿಸಲ್ ಹೊಡೆದ ಬಂದು ಆಮೇಲೆ ಅನ್ನ ಯಾವ ಭೂಮಿ ತೆಲಿ ಮ್ಯಾಗ ಬಿದ್ದ ಮೇಲ ತಾಯಿ ಎದಿ ಹಾಲು ಕುಡ್ದಿ ತೊಡೆ ದಿನಮಾನ ಕಳೆದು ಆಮ್ಯಾಗ ಅನ್ನ ಕಚ್ಚಿದಿ ಆಮೇಲೆ ನೀರು ಕುಡ್ದಿ ಅನ್ನ ಹೆಣ್ಣ ನೀರು ಹೆಣ್ಣ ತಾಯಿ ಹೆಣ್ಣ ಹಾಲು ಹೆಣ್ಣ ಇವೆಲ್ಲ ನಿನ್ನಲ್ಲಿ ಸಂಗ್ರಹ ಆದ ಬಳಿಕ ಮುಂದೆ ವಯಸ್ಸಕ್ಕೆ ಬಂದ ನಿತ್ತಿ ವಯಸ್ಸಿಗೆ ಯಾವಾಗ ಬಂದ ನಿತ್ತಿ ಅವಾಗ ನಿನ್ನಲ್ಲಿ ಒಂದು ಚೈತನ್ಯ ಉತ್ಪತ್ತಿ ಆತ ಆ ಚೈತನ್ಯ ಯಾವಾಗ ಉತ್ಪತ್ತಿ ಆತು ಅವಾಗ ಒಂದು ನಿನಗ ಗೊಂಬಿ ಬೇಕಾತ ಗೊಂಬಿ ತಂದು ಯಾವಾಗ ಮಗಲಾಗಿಟ್ಟುಕೊಂಡಿ ಅದರ ಸಂಗಾಟ ಒಡಗುಡ್ಕೊಂಡಿ ನಿನ್ನ ವಂಶೋದ್ಧಾರಿಕ ಬೆಳಿಲಕ್ಕ ಚಾಲು ಅದಕ್ಕೊಂದು ಮಾತು ಹೇಳ್ಯಾರ ಹೆಣ್ಮಗಳ 6 ತಿಂಗಳಿಗೆ ಬಸರಿದ್ರಂದ್ರ ಗಣಮಗ ಗುಪ್ಪಿತ್ತು 3 ತಿಂಗಳಾಗ ಬಸರ್ ಇರ್ತಾನತ್ತ ಮತ್ತೆ ಇವನ್ ಯಾರು ಬಸರು ಮಾಡಿದ್ರ ಅಂದ್ರ ಹಂಗಿಲ್ಲೋ ಅದಕ್ಕೆ ಸುಮ್ಮ ಕೂತ ಅದಕ್ಕ ಹಂಗಿಲ್ಲ ಅದ ಯಾರು ಬಸರ್ ಮಾಡ್ಯಾರ ಅಂದ್ರೆ ಹಂಗಲ್ಲ 3 ತಿಂಗಳ ನೀರಿನ ಆಕಾರ ಏನು ಬಿಂದು ಐತ್ಲೆ ನಿನ್ನ ಮೈ ಒಳಗ ಮೆಟ್ಟ ಮಾಡೈತಿ ಮಾಡಿದ್ಲ ಕರೆ ಕೆಲಸಕ್ಕೆ ಬಂದಿಲ್ಲ ಇಲ್ಲ ಏನೊಂದ ಕೈಲ 3 ತಿಂಗಳಾಗ ನಿನ್ನಲ್ಲಿ ಮೆಟ್ಟ ಮಾಡೈತಿ ಅದ ಮೆಟ್ಟ ಮಾಡೈತಿ ಅನ್ನಂಗ್ಲೇನ ಮಂದಿ ಕಡೆ ಗಟ್ಟಿಗೆ ಹಚ್ಕೊಳಕ್ ಹೋಗಿದಿ ಅದು ಸುಮ್ಮ ಕುಂಡ್ರು ಕೊಡಂಗಿಲ್ಲ ಅದು ಉಪ್ಪು ಉಂಡು ಶರೀರ ಆಗಾಳಿ ಮಾಡಸತೈತಿ ಬಿಡುದಿಲ್ಲ ಅದು ಹಂಗ ಯಾವಾಗ ನಿನ್ನಲ್ಲಿ 3 ತಿಂಗಳ ಮೆಟ್ಟ ಮಾಡಿತ್ ನೋಡೋ ಹುಡುಕ್ಯಾಡ್ಬೇಕಾತಿದ ಮಂದಿ ಬೇಲಿಜಿಗಿದ ಅದಕ್ಕೆ ತಂದ ಕೊಳ್ಳ ಗಂಟು ಹಾಕೋಬೇಕಾತು ನಿನ್ನಲ್ಲಿ 3 ತಿಂಗಳ ಮೆಟ್ಟ ಮಾಡಿತಿ ಕರೆ ಅದಕ್ಕೇನೊಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಬರೇ ಒಂದು ಮುಟ್ಟಿಗೆಟ್ಟು ಪಿಂಡ ತಯಾರಾಗಿಲ್ಲ ನಿನ್ನಲ್ಲಿ ಐತಿ ಕರೆ ನಿನ್ನ ಬಿಂದು ಆಗಿಲ್ಲ ಅದ ಒಂದು ನೀರಿನ ಆಕಾರ ಬಿಂದು ಬಂದು ಯಾವಾಗ ಹೆಣ್ಣಿನ ಗರ್ಭದೊಳಗೆ ಕೂಡ್ಕೋತ ನೋಡು ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ದ್ವೈತ ಶರೀರ ಚಾಲು ಆತ ಎಲ್ಲಿ ಗೀತೆ ಯಾಕೆ ಬರಂಟ್ಲಿ ಅದ ಹಂಗೈತ್ರಿ ಜೆರಾಕ್ಸ್ ಕಾಪಿ ಕೊಡವ್ರ ಹೆಣ್ಮಕ್ಳ ಇವ ಅವ ಕೊಡ್ತಾನ ಇವೇನು ಕೊಡ್ತಾನ ಇವನ್ ಒಳಗ ಫ್ಯಾಕ್ಟ್ರಿ ಇಲ್ರಿ ಒಳಗ ಇಲ್ಲ ಸುಟ್ಟ ಹೋಗೈತಿ ಇದು ಹೆಂಗದ ಮುದ್ದೆ ಹಾಕೊಂಡ್ಲೆ ಬರೀ ಲದ್ದಿ ಕುಡು ಫ್ಯಾಕ್ಟ್ರಿ ಅದ ಇದು ಜೆರಾಕ್ಸ್ ಕುಡು ಫ್ಯಾಕ್ಟ್ರಿ ಅಲ್ಲಿ ಏನ್ ಮಾಡ್ರು ಜೆರಾಕ್ಸ್ ಕುಡುದು ಮತ್ ಈ ಕಡೆ ಇದನ್ನೆಲ್ಲ ಕಲಿಸಬೇಕಾದ್ರೆ ಯಾರು ಬೇಕು ಇದು ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರು ದಾನ ಧರ್ಮ ತಗ್ಗಿ ಬಾಗಿ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಮೊದಲು ತಾಯಿ ಬೇಕ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ನಿನಗ ಅರು ಆದ ಮೇಲೆ ಶಾಲ್ಯಾಗ 2ನೇದು ಗುರು ಆದ್ರೆ ನಿನಗ ಅರು ಬರುಕಿತ್ತ ಮೊದಲ ತಾಯಿನ ನಿನಗ ಗುರು ತಾಯಿನ ಬಿಟ್ಟ ಜಗತ್ತಿನ ಇಲ್ಲೇ ಬಂದೇನೆ ಇಲ್ಲೇ ಬಾರಿಸ್ಕೋತೀವಿ ಅಲ್ಲಿದೇನು ಕೊಡದ ಇಲ್ಲಿ ಬಂದಿ ಪಂಡ್ರಾಪುರಕ್ಕೆ ಹೋಗುದಿತ್ತು ಇರ್ಲಿಪ್ಪ ಅದಕ್ಕೆ ಏನಾಗೈತಿ ಇರ್ಲಿ ಅವ್ರದ್ದು ಒಂದು ಲಯನ ಅವ್ರದ್ದು ಒಂದು ಸಂಗೀತ ಇರ್ಲಿ ಅದಕ್ಕೆ ಈಗ ನಮ್ಮ ಗಂಡ ಹಾಡವ್ರು ಏನೇನು ಕೇಳಿದ್ರೆಲ್ಲ ಹೇಳ್ಕೊತ ಬಂದೀವು ಈಗ ಏನ್ ಹೇಳ್ಬೇಕಾಗಿದ್ರಿಪ್ಪ ಅದಕ್ಕೆ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ನಾ ಬಹಳ ದೊಡ್ಡವನು ಅಂತ ಲೆಕ್ಕ ಹೇಳಕತ್ತಿ ಅಂದ ಹೌದ್ರಿ ಇದು ಬ್ರಹ್ಮಂದ ಎಲ್ಲ ಬ್ರಹ್ಮಂದ ಎಲ್ಲ ತಯಾರೈತಿ ಹೇಳತ್ತಾರ ಬ್ರಹ್ಮಾಂಡ ಬ್ರಹ್ಮಾಂಡ ಮಾತು ಅಲ್ಲೇ ಐತಿ ಬ್ರಹ್ಮ ಪ್ಲಸ್ ಅಂಡ ಅಂಡ ಅಂದ್ರ ತತ್ತಿ ತತ್ತಿ ಒಳಗೆ ಹುಟ್ಟ್ಯ ನೀವು ಬ್ರಹ್ಮ ಅಂದ್ರ ಬ್ರಹ್ಮಾಂಡ ತತ್ತಿ ಅಂದ್ರೆ ಹೆಣ್ಣಿನ ಸ್ವರೂಪ ಈಗ ನೋಡಿ ಭೂಮಿ ಹೆಂಗೈತಿ ಗೋಲಾಕಾರ ಐತಿ ಈ ಗೋಲಾಕಾರ ಪೃಥ್ವಿ ಒಳಗನ ಈ 84 ಲಕ್ಷ ಜೀವರಾಶಿ ಜನ್ಮ ತಾಳಿ ಬ್ರಹ್ಮಾಂಡ ಅಂಡ ಅಂದ್ರ ತತ್ತಿ ಒಳಗೆ ಹುಟ್ಟಿದಕ್ಕಾಗಿ ಬ್ರಹ್ಮಾಂಡ ಅಂತ ನಿನ್ನ ಬ್ರಹ್ಮನ ಕೆಲಸ ಇಲ್ಲ ಅಂಡದೊಳಗೆ ತತ್ತಿ ಒಳಗೆ ಹುಟ್ಟ್ಯಾನವ ಎಲ್ಲಿ ಹೋದ್ರು ಬಡದಾಡ್ಬೇಕು ಇಲ್ಲಿ ಅದಕ್ಕೆ ಸಣ್ಣದೊಂದು ಗುರು ನೋಡಿ ಹಾಕಿ ಕೊಟ್ಟು ಬಿಡ ಸಂದ್ 4 ಗಂಟೆ ತಕ ಟೈಮ್ ಇತ್ತು ಈಗ 3:30 ಆಗಲಕ್ಕ ಬಂದೈತಿ ಸಣ್ಣದೊಂದು ಕ್ಯಾಲಿ ಹಿಡಿ
ಕಂದ ಕಾಶಿ ಮನ ಹೌದು ಸವಾಲ್ ಮಾಡಿ ನಿನ್ನ ಕೇಳ್ಯಾರ ಅವಳ ತಾಯಿ ತಂದೆ ಹೆಸರ ಜನ ಹೆಸರ ಮೂತ್ಯನ ಹೆಸರ ಮಗನ ಹೆಸರ ಸಣ್ಣದೊಂದು ಕ್ಯಾಲಿ ಒಳಗ್ ಪ್ರಶ್ನೆ ಕೇಳುನಪ್ಪ ಅವಂಗ ಕೇಳ್ರಲೆ ಏನಂತೇಳಿ ಏನಂತ್ರಿ ಕುದರಿ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದರಿ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ತ್ರಿಶಂಕು ಹೆಸರು ಆದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ಲೇಖಕ ಹೆಸರು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ಲೇಖಕ ಹೆಸರು ಆದಿ ಬಿಟ್ಟ ಹಾಡುವ ಪದ ಯಾಕೋ ಉತ್ತರ ಕೊಡಬೇಕು ಕುದರಿ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದರಿ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ತ್ರಿಶಂಕು ಹೆಸರು ಆದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ಲೇಖಕ ಹೆಸರು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ಲೇಖಕ ಹೆಸರು ಆದಿ ಬಿಟ್ಟ ಹಾಡುವ ಪದ ಯಾಕೋ ಉತ್ತರ ಕೊಡಬೇಕು ಶಂಕರನ ತತ್ವವು ಯಾವ ಓಂಕಾರಕ ಎಷ್ಟ ಅಕ್ಷರ ಶಂಕರನ ತತ್ವವು ಯಾವ ಓಂಕಾರಕ ಎಷ್ಟ ಅಕ್ಷರ ಭಯಂಕರ ಅಂತರ ಯಾತಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ಲೇಖಕ ಹೆಸರು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ಲೇಖಕ ಹೆಸರು ಆದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಹೇಳಬೇಕು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ತ್ರಿಶಂಕು ಹೆಸರು ಹಾದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ಲೇಖಕ ಹೆಸರು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ಲೇಖಕ ಹೆಸರು ಆದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ರಾವಣಗ ಶ್ರಾಪ ಕೊಟ್ಟವರು ಯಾರು ರಾಮನ ಉಪದೇಶ ಗುರು ಇದ್ದ ಯಾರು ರಾವಣಗ ಶ್ರಾಪ ಕೊಟ್ಟವರು ಯಾರು ರಾಮನ ಉಪದೇಶ ಗುರು ಇದ್ದ ಯಾರು ಕಾಮನ ತಾಯಿ ತಂದಿ ಹೇಳಬೇಕು ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ಲೇಖಕ ಹೆಸರು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ಲೇಖಕ ಹೆಸರು ಆದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ತ್ರಿಶಂಕು ಹೆಸರು ಹಾದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕ ಬಂತ ಲೇಖಕ ಹೆಸರು ಕುದುರೆ
ಹೆಸರ ಆಡುವ ಪದ ಯಾಕ ಪದಕ ಪದ ಉತ್ತರ ಕೊಡಬೇಕು ಎಲ್ಲಿಂದ ಬರ್ತಾವ ಹೇಳ ಕಣ್ಣೀರು ಮೂಲ ತಿಳಿಸನಿ ಕವಿಗಾರ ಎಲ್ಲಿಂದ ಬರ್ತಾವ ಹೇಳ ಕಣ್ಣೀರು ಮೂಲ ತಿಳಿಸನಿ ಕವಿಗಾರ ಅಲ್ಲದೇಳಿ ಹಾಕಬೇಡ ನೀ ಮೆಲಕ ಪದಕ ಪದ ಉತ್ತರ ಕೊಡಬೇಕು ಹುಟ್ಟಿದವರ್ಯಾರೋ ಯಾಕ ಬಂದದೆ ಹೆಸರ ಕುದುರೆ ಮುಗಿದ ಹುಟ್ಟಿದವರ್ಯಾರೋ ಯಾಕ ಬಂದದೆ ಹೆಸರ ಅದೇ ಬೆಟ್ಟ ಆಡುವ ಪದ ಯಾಕ ಪದಕ ಪದ ಉತ್ತರ ಕೊಡಬೇಕು ಅಂದೇವಾಡಿ ಜಗಕ್ಕ ಜಾಹಿರೋ ಕಂದ ಕಾಶಿಮಗ ದೇವಿಯ ಸರ ಅಂದೇವಾಡಿ ಜಗಕ್ಕ ಜಾಹಿರೋ ಕಂದ ಕಾಶಿಮಗ ದೇವಿಯ ಸರ ಒಂದ ನಿತ್ಯವ ನಾವಿಲ್ಲಿ ಹಾಡೋದಕ್ಕೋ ಪದಕ ಪದ ಉತ್ತರ ಕೊಡಬೇಕು ಆಗಬಾರ್ದ ರಾಜಾದಿ ರಾಜಾಗೆ ಉಳಿ ರಾಣಿ ಆಗಬೇಡ ತೆಳಗ ಇವ್ರ ದಗದ್ ಹೆಂಗ ಮನ್ಯಾಗ ಎರಡು ಮಕ್ಕಳ ಮಾಡೋದು ಸಂಸಾರ ವಾಜ್ಯ ಆತಂದ್ರ ಕೈಯಾಗ ಹಾಡ್ಲಿಗೆ ಹಿಡಿದು ಬಂಡಾರ ಚೀಲ ಹೊರಸ್ಕೊಂಡ್ ನಡಿ ಎಲ್ಲವನ್ನ ಗುಡ್ಕ ಇದನ್ನ ಮಾಡಬೇಡ್ರಿ ಅಪ್ಪನ ಬೆಳೆಸಲಕ್ ಬಂದಾರಿಲ್ಲ ಗಚ್ಚ ಅಪ್ಪನ ಬೆಳೆಸುದ ಅವನ ತಗೊಳಂಗಿಲ್ಲ ಸನೇಕ ತಗೋಬೇಡ್ರಿ ಮತ್ತ ಅವುಗಳು ಕೂಡಿ ಅವನ್ ಯಾನ ಅಪ್ಪ ಇಲ್ಲದ ಅವು ಯಾವ ಕೇಳಿ ಹಾಡದರಿ ಅಂತ ಕೇಳ್ತಾನ ನೋಡಿಲ್ಲ ನಿನಗತ್ಲೆ ಬಾಯಿ ತುಂಡಿ ಅಲ್ಲ ನಂದ ಶಾಸ್ತ್ರ ಲೇಖಿ ಹುಡುಕ್ಯಾಡ್ರ ಶಾಸ್ತ್ರದ ಸಿಗಬೇಕ ಈಗ ಏನ್ ಹೇಳ್ಕೊತ ಬಂದ ನಿನಗ ಪುರಾಣ ಲೇಖಿನ ಕೊಟ್ಟಕೋತ ಬಂದಾನಿ ಈಗ ಗಂಡ ಇರ್ಲಾರ್ದನ ಯಾವಾಗ ಹಡದಿರಿ ಅಂತ ನನಗೆ ಕೇಳ್ತಿ ಗಂಡ ಇರ್ಲಾರ್ದ ಹಡದವ್ರ ಸುದ್ದಿ ಹೇಳ್ತಾನೆ ಕೇಳ ನೋಡಿ ಇದು ಹೊಲದ ಗಂಡ ಹಾಡೋರ ಮತ್ತೊಂದು ಮಾತು ಗಂಡ ಇರಲಾರ್ದ ಮಕ್ಕಳು ಆಗೋದಿಲ್ಲಂದೀಗ ಮಾಡ್ಕೊಳ್ಳಾರ್ದ ಒಬ್ಬಕ್ಕೆ ಹಡದಳ ಕಲ್ಯಾಣದೊಳಗ ಅಕ್ಕ ನಾಗಮ್ಮಂತ ಇದ್ಳು ತಮ್ಮ ಕೇಳೋ ಏನ ಮ್ಯಾಗ ಒಂದು ತಿಂಗಳ ಪುರಾಣ ಹೇಳದ ಕಲ್ಯಾಣದೊಳಗ ಜೋರ ಅಲ್ಲಿ ತಾಟ ತೊಳಿಲಾಕ ಹೋಗತ್ತಿದ್ಳು ಆವಾಗ ಒಂದ ತಾಟಿನೊಳಗ ಅನ್ನ ಪ್ರಸಾದ ಉಳಿದಿತ್ತ ಆವಾಗ ತಾಟ ತೊಳೆಯುವಾಗ ಅನ್ನ ಪ್ರಸಾದ ಚೆಲ್ಲ ಬಾರದ ಏನ್ ಮಾಡ್ತಾಳ ತಾಯಿ ಅದೇ ಅನ್ನದ ಪ್ರಸಾದ ಸೇವನೆ ಮಾಡ್ಯಾಳ ತನ್ನ ಹೊಟ್ಯಾಗ ಎಲ್ಲ ಒಂದ ದಿನ ಕಳೆದು ಅಕ್ಕ ನಾಗಮಗಾವಾಗ ಆಕಿಗೆ ಗೊತ್ತ ಇರಲ್ದ ಪಿಂಡ ಮುಡಿತ ಆಕಿಯ ಹೊಟ್ಯಾಗ ಯಾರಿಗೆ ಸೆರಗ ಆಸೆ ಇಲ್ಲ ಪರ ಪುರುಷನ ನೋಡೇ ಇಲ್ಲ ಈಗ ಹೆಂಗ ಮುಡ್ಯದ ಗೊತ್ತ ಇಲ್ರಿ ನನ್ನ ಹೊಟ್ಯಾಗ ಮಂದಿಗೆ ಮಾರಿ ಹೆಂಗ ತೋರ್ಸ್ಲೆ ಅಂತ ತಿಳಿದಾಳ ಅವಾಗ ಒಟ್ಟ ಬಾಗ್ಲ ಹೇಕ್ಕೊಂಡ ಮನಿ ಒಳಗ ಕುಂಡ್ರಬೇಕಂತ ಒಂದ 5-6 ತಿಂಗಳ ಬಾಗ್ಲ ಹಿಕ್ಕೊಂಡ ಕೂತಾಳ ಮನೆಯಾಗ ನಮ್ಮ ಕಾಕ ಎಲ್ಲಿವ ತಾಳ ಸಿಕ್ಕವ ಇವನ ಕೈಯಾಗ ನಾವ ಹಾಡಗ ಒಳ್ಳೆಯ ಲಯ ಎದ್ದದ್ಯಪ್ಪ ಇವನೀಗ ಇವಂಗ ತಾಳ ಬಾರ್ಸೋಂಗಿಲ್ಲಿ ತಾಳ ವಾಜಿ ಆಗ್ಯಾವೀಗ ಎರಡು ಸಣ್ಣ ತಾಳ ಚುಬುಕ್ ಚುಬುಕ್ ನಡೆಸ್ಯಾನಿದ್ರಾಗ ಕಮಿಟಿ ಅವ್ರ ಬೆನ್ನ ಹತ್ತಂಟ್ಲಿ ಓಡಿ ವಾದ 5-6 ತಿಂಗಳ
ಬಾಕ್ಲ ಹಿಕ್ಕೊಂಡ ಅಕ್ಕ ನಾಗಮ್ಮ ಕೂತ್ಳು ಹೌದವ್ವ ನೆರೆ ಹೊರಿ ಮಂದಿ ವಿಚಾರ ಮಾಡ್ಯಾಳ ಕೇಳ್ರಿ ಆವಾಗ ನಾಗಮ್ಮ ಒಟ್ಟ ಬಾಗ್ಲ ತೆರೆದಿಲ್ಲ ನೋಡ್ಲಕತ್ತೀವ ಇದರಾಗ ಒಳಗದಾಳೇನ ಸತ್ತ ನೋಡುನು ಬರ್ರಿ ಎನ್ನ ಮ್ಯಾಗ ಊರ ಎಲ್ಲ ಓಡಿ ಹೋಗಿ ಬಾಕ್ಲ ತೆರದ ನೋಡ್ಯಾರಾಗ ಅವಾಗ ಏನೈತ್ರಿ ತುಂಬಿ ಗರ್ಭವತಿ ಆಗಿ ನಿತ್ತಿಳ ನಾಗಮ್ಮವಾಗ ಮಂದಿ ಬಾಯಿಗೆ ಬಂದಂಗ ಬೇಯತಾರ ಕೇಳಿ ಆವಾಗ ಗಂಡನ ನೀನು ಮಾಡ್ಕೊಂಡಿಲ್ಲ ಅಂತ ಪದರ ಹೊತ್ತಿ ನೀನು ಹೌದವ್ವ ಯಾವ ಹಾದ್ರ ಪಿಂಡ ಹೊತ್ತಿ ಹೇಳ ನಿನ್ನ ಹೊಟ್ಯಾಗ ಮಂದಿ ಬಾಯಿಗೆ ಬಂದಂಗ ಬೇಯತಾರೋ ನಾಗಮಗಾವಾಗ ಆಗ ಇದ್ದ ಪರಿಸ್ಥಿತಿ ಹೇಳಲ್ಲ ನಿತ್ತ ಮಂದ್ಯಾಗ ಏ ಪರ ಪುರುಷನ ನೋಡೇ ಇಲ್ಲ ಆದ್ರಕ ಶರಗ ಆಸೆ ಇಲ್ಲ ಹೌದವ್ವ ನನ್ನ ಮಾತ ನಂಬ್ರಿ ಅಂದಾಳಪ್ಪ ಕೂಡಿದ ಮಂದ್ಯಾಗ ಮಂದಿ ಕಲ್ಲ ಒಗಿಲ ಕತ್ಯಾರಕ್ಕ ನಾಗಮಗಾವಾಗ ಎಂತ ಹುಡುಗಿ ನಮ್ಮ ಓಣಿ ಒಳಗ ನೀನ ಇದ್ರ ಈಗ ಮತ್ತೇನೈತ್ರಿ ನಮ್ಮ ಮಕ್ಕಳು ಸಹಿತ ಹಾದಿ ಬೀಳ್ತಾವ ಅಂದ್ರು ಆವಾಗ ಹೊಡೆದ ಬಡದ ಹಾಕಲಾತ್ಯಾರಕಿನ ಊರ ಹೊರಗಾಗ ಆಕಿ ಹೊಟ್ಟೆನ ಕೂಸ ಒದರಿ ಹೇಳಿತ ಕೂಡಿದ ಮಂದ್ಯಾಗ ಏ ಪರ ಪುರುಷನ ನನ್ನ ತಾಯಿ ಕಣ್ಣ ಎತ್ತಿ ನೋಡಿ ಇಲ್ಲ ಹೌದಲ್ಲ ಏ ಹಾದ್ರ ಪಟ್ಟ ಹೊರಸಬೇಡ್ರಿ ನಮ್ಮ ಊರಾಗ ನಾನು ಚೆನ್ನ ಬಸವಣ್ಣ ಹುಟ್ಟಿ ಬರ್ತನ ಆಕಿಯ ಹೊಟ್ಟಾಗ ಅಕ್ಕ ನಮಗನಾಗಮ್ಮಗ ಗಂಡ ಯಾವ ಇದ್ದಿದೇಲ್ಲ ಹೌದು ಹೌದು ಮುಂದ ಚೆನ್ನ ಬಸವಣ್ಣ ಹುಟ್ಟಿ ಬಂದು ಆಕಿಯ ಹೊಟ್ಯಾಗ ಗಂಡನ ಸಂಬಂಧಿ ಇರಲಾರ್ದೆ ಹಡದಳ ಕಲ್ಯಾಣದೊಳಗ ಒಟ್ಟ ಹೆಣ್ಣ ಇರ್ಲಾರ್ದ ನೀ ಅವ ಹಡದಿ ಜಗದಾಗ ಏನಾಗಿದಪ್ಪ ಏನೈತಿ ತಂಗಿ ಒಟ್ಟ ಗಂಡ ಇರ್ಲಾರ್ದ ಹಡದವ್ರ ಲೆಕ್ಕ ನಾವ್ ಹೇಳಿದೀವಿ ಹೌದು ಹೌದಲ್ಲ ಹೆಣ್ತಿನ ಕಟ್ಕೊಳಾರ್ದ ನೀ ಯಾವ ಹಡದದಿ ಅದನ್ನ ಬಂದ್ ಹೇಳ ಬೇಕಿರಲ್ಲ ನಾವ್ ಹೆಂಗ 9 ತಿಂಗಳು 9 ದಿವ್ಸ ಹೊಟ್ಯಾಗ ಇಟ್ಕೊಂಡು ತೆಗಿತೀವಿ ನೋಡ ಹೌದಲ್ಲ ಹಂಗ ನೀನು 9 ತಿಂಗಳು 9 ದಿವ್ಸ ಒಳಗೆ ಇಟ್ಕೊಂಡಿರ್ಬೇಕು ಇಟ್ಕೊಂಡ್ರೆ ನೀನು ನಿನ್ನ ದ್ವಾರದಿಂದ ತೆಗೆದಿರ್ಬೇಕು ತೆಗ್ದಿರ್ಬೇಕಲ್ಲ ನೀವೇ ಅನ್ನ ತೆಗಿತಾ ನೀವು 7 ಮನ ಕಟ್ಟಿಗೆ ಸಜ್ಜು ಮಾಡೋದಾತತಿ ಆ ಕಡೆ ಇವ್ ತೆಗಿಲಾತಂದ್ರ ಹಚ್ಚಿ ಸುಟ್ಟು ಬಿಡು ಹೋಲಿ ನೀ ಎಲ್ಲಿ ಹೋದ್ರು ಬರ್ಬೇಕ ಹೌದು ಮತ್ತೊಂದು ಮಾತು ಹೇಳ್ರವ್ರು ಏನಂತವ ಏ ಬೀಜ ಬಿತ್ತಬೇಕಾದ್ರು ರೀ ಮೊದಲು ಭೂಮಿಗಿಂತ ಮೊದಲು ಶ್ರೇಷ್ಠ ಬೀಜ ಅತ್ತ ಇವು ತಾಳೇನೆ ಹೇಳ್ತಾನೆ ಇದನ್ನ ಎಲ್ಲಿ ಬೀಜ ತಂದದ್ಯೋ ನಿನ್ನ ಹುಳಕ ಬೀಜ ಯಾವ ಬೀಜ ಯಾವ ಬೀಜವ ಆ ಬೀಜ ತಯಾರಾಗಬೇಕಾದ್ರೂ ಮೊದಲು ನಾನು ಅನ್ನ ಉಣ್ಬೇಕು ನೀನು ಹೌದು ಹೌದಲ್ಲ ನಿನಗಿನಕ ಒಂದು ಉದಾಹರಣೆ ಕೊಟ್ಟನ್ನೆ ಏನಂತ್ರಿ ನಿನ್ನಲ್ಲಿ ಅಂತ ತಾಕತ್ ತಯಾರಾಗಬೇಕಾದ್ರ ಮೊದಲು ನಾನು ಅನ್ನ ಉಣ್ಬೇಕು ಹೌದು ಹೌದಲ್ಲ ಮ್ಯಾಲ ನೀರು ಕುಡಿಬೇಕು ನಿನಗ ದಿನ ಕಳಿಬೇಕು ಹುಟ್ಟಿದ ಮಗ ಡೈರೆಕ್ಟ್ ರೊಟ್ಟಿ ಒಣಗಿನ ತಿಂದಿ ನಾವು ಎದಿ ಹಾಲದು ಕುಡ್ದಿಲ್ಲನ ಇವ ಎದಿ ಹಾಲು ಕುಡ್ದಿಲ್ಲ ನೀವು ಒಂಟ ಬಲಿ ಕುಡ್ದಾನ ಕ್ವಾಣಿನು ಅದಕ್ಕ ಹಂಗ ಏನಾಗ್ತದಪ್ಪ ಅಂತಂದ್ರ ಏನ್ರಿ ಹಂಗೇನಿರಂಗಿಲ್ಲ ಹುಟ್ಟಿದ ಮಗ ಡೈರೆಕ್ಟ್ ರೊಟ್ಟಿ ಒಣಗಿ ತಿಂದು ಜೋಪಾನ ಆಗಂಗಿಲ್ಲ ಮೊದಲ ಪಂಚಾಮೃತ ಅನ್ನುವಂಥದ್ ಮತ್ತ ಆಕಿ ಎದಿ ಹಾಲು ಕುಡ್ದಾಗ ಆಮ್ಯಾಲ ನಿನ್ನಲ್ಲಿ ಒಂದು ತಾಕತ್ ಬತ್ತ ಆಮ್ಯಾಲ ನಿನ್ನ ನವ ಎಲ್ಲ ಈ ದೌಡಿ ಒಳಗಿನ ಹಲ್ಲು ಟಿಸಲ್ ಹೊಡೆದ ಬಂದು ಆಮ್ಯಾಲ ಅನ್ನ ಯಾವ ಭೂಮಿ ತಲೆ ಮ್ಯಾಗ ಬಿದ್ದ ಮ್ಯಾಲ ತಾಯಿ ಎದಿ ಹಾಲು ಕುಡ್ದಿ ತೊಡೆ ದಿನಮಾನ ಕಳೆದು ಆಮ್ಯಾಗ ಅನ್ನ ಕಚ್ಚಿದಿ ಆಮ್ಯಾಲ ನೀರು ಕುಡ್ದಿ ಅನ್ನ ಹೆಣ್ಣ ನೀರು ಹೆಣ್ಣ ತಾಯಿ ಹೆಣ್ಣ ಹಾಲು ಹೆಣ್ಣ ಇವೆಲ್ಲ ನಿನ್ನಲ್ಲಿ ಸಂಗ್ರಹ
ಆದ ಬಳಕ ಮುಂದೆ ವಯಸ್ಸಕ್ಕೆ ಬಂದ ನೀತಿ ವಯಸ್ಸಿಗೆ ಯಾವಾಗ ಬಂದ ನೀತಿ ಅವಾಗ ನಿನ್ನಲ್ಲಿ ಒಂದು ಚೈತನ್ಯ ಉತ್ಪತ್ತಿ ಆತ. ಆ ಚೈತನ್ಯ ಯಾವಾಗ ಉತ್ಪತ್ತಿ ಆತು ಅವಾಗ ಒಂದು ನಿನಗ ಗೊಂಬಿ ಬೇಕಾತ. ಗೊಂಬಿ ತಂದು ಯಾವಾಗ ಮಗಲಾಗಿಟ್ಟುಕೊಂಡಿ ಅದರ ಸಂಗಾಟ ಒಡಗೂಡ್ಕೊಂಡಿ ನಿನ್ನ ವಂಶೋದ್ಧಾರಿಕ ಬೆಳಿಲಕ್ಕ ಚಾಲು ಅದಕ್ಕೊಂದು ಮಾತು ಹೇಳ್ಯಾರ. ಹೆಣ್ಮಗಳ 6 ತಿಂಗಳಿಗೆ ಬಸರ್ ಇದ್ರಂದ್ರ ಗಣಮಗ ಗುಪ್ಪಿತ್ತು 3 ತಿಂಗಳಾಗ ಬಸರ್ ಇರ್ತಾನತ್ತ. ಮತ್ತ ಇವನ್ ಯಾರು ಬಸರ್ ಮಾಡಿದ್ರ ಅಂದ್ರ ಹಂಗಿಲ್ಲೋ ಅದಕ್ಕೆ ಸುಮ್ ಕೂತು ಅದಕ್ಕ ಹಂಗಿಲ್ಲ. ಅದ ಯಾರು ಬಸರ್ ಮಾಡ್ಯಾರ ಅಂದ್ರ ಹಂಗಲ್ಲ. 3 ತಿಂಗಳ ನೀರಿನ ಆಕಾರ ಏನು ಬಿಂದು ಐತ್ಲೆ ನಿನ್ನ ಮೈ ಒಳಗ ಮೆಟ್ಟ ಮಾಡೈತಿ ಮಾಡಿದ್ಲ ಕರೆ ಕೆಲಸಕ್ಕೆ ಬಂದಿಲ್ಲ ಇಲ್ಲ ಏನೊಂದ ಕೈ ಇಲ್ಲ 3 ತಿಂಗಳಾಗ ನಿನ್ನಲ್ಲಿ ಮೆಟ್ಟ ಮಾಡೈತಿ ಅದ ಮೆಟ್ಟ ಮಾಡೈತಿ ಅನ್ಲೇನ ಮಂದಿ ಕಡೆ ಗಟ್ಟಿಗೆ ಹಚ್ಕೊಳಕ್ ಹೋಗಿದಿ. ಅದು ಸುಮ್ಮ ಕುಂಡ್ರು ಕೊಡಂಗಿಲ್ಲ. ಅದು ಉಪ್ಪು ಉಂಡು ಶರೀರ ಕಾಗಾಳಿ ಮಾಡ್ಸತೈತಿ ಬಿಡುದಿಲ್ಲ ಅದು. ಹಂಗ ಯಾವಾಗ ನಿನ್ನಲ್ಲಿ 3 ತಿಂಗಳ ಮೆಟ್ಟ ಮಾಡಿತ್ ನೋಡು ಹುಡುಕ್ಯಾಡ್ಬೇಕಾತಿದ ಮಂದಿ ಬೇಲಿಜಿಗಿದ ಅದಕ್ಕೆ ತಂದ ಕೊಳ್ಳ ಗಂಟು ಹಾಕೋಬೇಕಾತು. ನಿನ್ನಲ್ಲಿ 3 ತಿಂಗಳ ಮೆಟ್ಟ ಮಾಡಿತಿ ಕರೆ ಅದಕ್ಕೇನೊಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಬರೇ ಒಂದು ಮುಟ್ಟಿಗೆಟ್ಟು ಪಿಂಡ ತಯಾರಾಗಿಲ್ಲ. ನಿನ್ನಲ್ಲಿ ಐತಿ ಕರೆ ನಿನ್ನ ಬಿಂದು ಆಗಿಲ್ಲ. ಒಂದು ನೀರಿನ ಆಕಾರ ಬಿಂದು ಬಂದು ಯಾವಾಗ ಹೆಣ್ಣಿನ ಗರ್ಭದೊಳಗೆ ಕೂಡ್ಕೋತ ನೋಡು ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ದ್ವೈತ ಶರೀರ ಚಾಲು ಆತ. ಎಲ್ಲಿ ಗೀತೆ ಯಾಕೆ ಬರಂಟ್ಲಿ ಅದ ಹಂಗೈತ್ರಿ. ಜೆರಾಕ್ಸ್ ಕಾಪಿ ಕೊಡವ್ರ ಹೆಣ್ಮಕ್ಳ ಅವ ಕೊಡ್ತಾನ ಇವೇನು ಕೊಡ್ತಾನ ಇವನ್ ಒಳಗ ಫ್ಯಾಕ್ಟ್ರಿ ಇಲ್ರಿ ಒಳಗ ಇಲ್ಲ ಸುಟ್ಟ ಹೋಗೈತಿ. ಇದು ಹೆಂಗ್ತದ ಮುದ್ದಿ ಹಾಕೊಂಡ್ಲೆ ಬರೀ ಲದ್ದಿ ಕುಡು ಫ್ಯಾಕ್ಟ್ರಿ ಅದ. ಇದು ಜೆರಾಕ್ಸ್ ಕುಡು ಫ್ಯಾಕ್ಟ್ರಿ ಅಲ್ಲಿ ಏನ್ ಮಾಡ್ರು ಜೆರಾಕ್ಸ್ ಕುಡುದು ಮಾತಿ ಕಡೆ ಇದನ್ನೆಲ್ಲ ಕಲಿಸಬೇಕಾದ್ರೆ ಯಾರು ಬೇಕು? ಇದು ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರು ದಾನ ಧರ್ಮ ತಗ್ಗಿ ಬಾಗಿ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಮೊದಲು ತಾಯಿ ಬೇಕ. ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು. ನಿನಗ ಅರು ಆದ ಮೇಲೆ ಶಾಲ್ಯಾಗ 2ನೇದು ಗುರು. ಆದ್ರೆ ನಿನಗ ಅರು ಬರುಕಿತ್ತ ಮೊದಲ ತಾಯಿನ ನಿನಗ ಗುರು. ತಾಯಿನ ಬಿಟ್ಟ ಜಗತ್ತಿನ ನೀ ಇಲ್ಲೇ ಬಂದೇನೆ ಬಂದಲ್ಲ ಇಲ್ಲೇ ಬಾರಿಸ್ಕೋತೀವಿ. ಅಲ್ಲಿದೇನು ಕೊಡ್ದ ಇಲ್ಲಿ ಬಂದಿ ಪಂಡ್ರಾಪುರಕ್ಕೆ ಹೋಗುದಿತ್ತು ಇರ್ಲಿಪ್ಪ. ಅದಕ್ಕೆ ಏನಾಗೈತಿ ಇರ್ಲಿ ಅವ್ರದ್ದು ಒಂದು ಲಯನ ಅವ್ರದ್ದು ಒಂದು ಸಂಗೀತ ಇರ್ಲಿ. ಅದಕ್ಕೆ ಈಗ ನಮ್ಮ ಗಂಡ ಆಡವ್ರು ಏನೇನು ಕೇಳಿದ್ರೆಲ್ಲ ಹೇಳ್ಕೊತ ಬಂದೀವು. ಈಗ ಏನ್ ಹೇಳ್ಬೇಕಾಗಿದ್ರಿಪ್ಪ ಹೇಳ್ರಿ. ಅದಕ್ಕೆ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ನಾ ಬಹಳ ದೊಡ್ಡವನು ಅಂತ ಲೆಕ್ಕ ಹೇಳಕತ್ತಿ ಅಂದ. ಹೌದ್ರಿ ಈಗ ಬ್ರಹ್ಮಂದ ಎಲ್ಲ ಬ್ರಹ್ಮ ಬ್ರಹ್ಮಂದ ಎಲ್ಲ ತಯಾರೈತಿ ಹೇಳತ್ತಾರ. ಹೇಳ್ತಾನ ಕರೆ ಬ್ರಹ್ಮಾಂಡ ಬ್ರಹ್ಮಾಂಡ ಮಾತಲ್ಲೇ ಐತಿ. ಬ್ರಹ್ಮ ಪ್ಲಸ್ ಅಂಡ. ಅಂಡ ಅಂದ್ರ ತತ್ತಿ. ತತ್ತಿ ಒಳಗೆ ಹುಟ್ಟ್ಯ ನೀವು ಬ್ರಹ್ಮ ಅಂದ್ರ ಬ್ರಹ್ಮಾಂಡ. ತತ್ತಿ ಅಂದ್ರೆ ಹೆಣ್ಣಿನ ಸ್ವರೂಪ. ಈಗ ನೋಡಿ ಭೂಮಿ ಹೆಂಗೈತಿ ಗೋಲಾಕಾರ ಐತಿ. ಈ ಗೋಲಾಕಾರ ಪೃಥ್ವಿ ಒಳಗನ ಈ 84 ಲಕ್ಷ ಜೀವರಾಶಿ ಜನ್ಮ ತಾಳಿ ಬ್ರಹ್ಮಾಂಡ. ಅಂಡ ಅಂದ್ರ ತತ್ತಿ. ತತ್ತಿ ಒಳಗೆ ಹುಟ್ಟಿದಕ್ಕಾಗಿ ಬ್ರಹ್ಮಾಂಡ ಅಂತ. ನಿನ್ನ ಬ್ರಹ್ಮನ ಕೆಲಸ ಇಲ್ಲ ಅಂಡದೊಳಗೆ ತತ್ತಿ ಒಳಗೆ ಹುಟ್ಟ್ಯಾನವ. ಎಲ್ಲಿ ಹೋದ್ರು ಬಡದಾಡ್ಬೇಕು ಇಲ್ಲೇ. ಅದಕ್ಕೆ ಸಣ್ಣದೊಂದು ಗುರುನುಡಿ ಹಾಕಿ ಕೊಟ್ಟು ಬಿಡ ಸಂದ್ 4 ಗಂಟೆ ತಕ ಟೈಮ್ ಇತ್ತು. ಈಗ 3:30 ಆಗಲಕ್ಕ ಬಂದೈತಿ. ಸಣ್ಣದೊಂದು ಕ್ಯಾಲಿ ಹಿಡಿ. ಕಂದ ಕಾಶಿ ಮನ ಸವಾಲ್ ಮಾಡಿ ನಿನ್ನ ಕೇಳಾರ ತಾಯಿ ತಂದೆ ಹೆಸರ ಜನ ಹೆಸರ ಮೂಜನ ಹೆಸರ ಮಗನ ಹೆಸರ ಏಯಾಗ ರಾಗಿಯಾಗ ಸಣ್ಣದೊಂದು ಕ್ಯಾಲಿ ಒಳಗೆ ಪ್ರಶ್ನೆ ಕೇಳುನಪ್ಪ ಅವ್ನು. ಏನಂತೇಳಿ ಏನಂತ್ರಿ? ಕುದರಿ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು. ಕುದರಿ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು. ಆದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು. ಹುಟ್ಟಿದವರ್ಯಾರು ಯಾಕ ಬಂತ ಲೇಖಕ ಹೆಸರು. ಉದರಿ ಮುಗಿ
ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದರಿ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಹಾದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಹಾಡುವ ಪದ ಯಾಕೋ ಉತ್ತರ ಕೊಡಬೇಕು ಶಂಕರನ ತತ್ವವು ಯಾವ ಓಂಕಾರಕ ಎಷ್ಟಾಕ್ಷರ ಶಂಕರನ ತತ್ವವು ಯಾವ ಓಂಕಾರಕ ಎಷ್ಟಾಕ್ಷರ ಭಯಂಕರ ಅಂತರ ಯಾತಕೋ ಪದಕ ಪದ ಉತ್ತರ ಕೊಡಬೇಕು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಆಡುವ ಪದ ಯಾಕ ಉತ್ತರ ಹೇಳಬೇಕು ಕುದುರಿ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದುರಿ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಹಾದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಮಾಡುವ ಪದ ಯಾಕೋ ಉತ್ತರ ಕೊಡಬೇಕು ರಾವಣಗ ಶ್ರಾಪ ಕೊಟ್ಟವರ್ಯಾರು ರಾಮನ ಉಪದೇಶ ಗುರು ಇದ್ದ ಯಾರು ರಾವಣಗ ಶ್ರಾಪ ಕೊಟ್ಟವರ್ಯಾರು ರಾಮನ ಉಪದೇಶ ಗುರು ಇದ್ದ ಯಾರು ಕಾಮನ ತಾಯಿ ತಂದಿ ಹೇಳಬೇಕು ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಹಾದಿ ಬೆಟ್ಟ ಹಾಡುವ ಪದ ಯಾಕ ಪದಕ ಪದ ಉತ್ತರ ಕೊಡಬೇಕು ಕುದುರಿ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಕುದುರಿ ಮುಗಿಲೆ ಹುಟ್ಟಿದವರ್ಯಾರು ಯಾಕ ಬಂತ ತ್ರಿಶಂಕು ಹೆಸರು ಹಾದಿ ಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಆಡುವ ಪದ ಯಾಕ ಪದಕ ಪದ ಉತ್ತರ ಕೊಡಬೇಕು ಎಲ್ಲಿಂದ ಬರ್ತಾವ ಹೇಳ ಕಣ್ಣೀರು ಮೂಲ ತಿಳಿಸನಿ ಕವಿಗಾರ ಎಲ್ಲಿಂದ ಬರ್ತಾವ ಹೇಳ ಕಣ್ಣೀರು ಮೂಲ ತಿಳಿಸನಿ ಕವಿಗಾರ ಅಲ್ಲದೇಳಿ ಹಾಕಬೇಡ ನೀ ಮೆಲಕ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಕುದುರೆ ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತಡ್ರಿ ಗದ್ದ ಹೆಸರು ಹಾದಿ ಬೆಟ್ಟ ಹಾಡುವ ಪದ ಯಾಕ ಪದಕ ಪದ ಉತ್ತರ ಕೊಡಬೇಕು ಅಂದೇವಾಡಿ ಜಗಕ್ಕ ಜಾಹಿರು ಕಂದ ಕಾಶಿಮಗ ದೇವಿಯ ಸರ ಅಂದೇವಾಡಿ ಜಗಕ್ಕ ಜಾಹಿರು ಕಂದ ಕಾಶಿಮಗ ದೇವಿಯ ಸರ ಬಂದ ನಿತ್ಯವ ನಾವಿಲ್ಲಿ ಹಾಡುವುದಕ್ಕೋ ಪದಕ ಪದ ಉತ್ತರ ಕೊಡಬೇಕು
ಬಂತ ದೇಶದ ಹೆಸರು ಮುಗಿಲು ಹುಟ್ಟಿದವರ್ಯಾರು ಯಾಕ ಬಂತ ದೇಶದ ಹೆಸರು ಹಾಗೆ ಬಿಟ್ಟ ಹಾಡುವ ಪದ ಯಾಕ ಪದಕ ಪದ ಉತ್ತರ ಕೊಡಬೇಕು